ಓಕೆ, ನಾವೀಗ ರೂಮ್ ಟೂರ್ ಮಾಡುವ. ನನ್ನ ಮುಖ ಅಂತೂ ಫುಲ್ ಕಪ್ಪಾಗಿ ಹೋಗಿತ್ತು. ಇವಳು ನೋಡಿ, ಇವಳು ಬರೋದಿಲ್ಲ, ಹೊರಗೆ ನಿಂತ್ಕೊಂಡಿದ್ಲು. ಓಕೆ, ರೂಮ್ ಟೂರ್ ಫಸ್ಟ್ ಮಾಡ್ತೇನೆ ನಾನು. ನನ್ನ ಮುಖ ಅಂತೂ ಎಲ್ಲ ಕಪ್ಪಾಗಿ ಹೋಗಿತ್ತು ಬೇವರಿಂದ. ಓಕೆ, ನಾನು ಫಸ್ಟೀಗ ತೋರಿಸ್ದೆ. ಡೋರ್ ಅಂತ ಕ್ಲೋಸ್ ಆಯಿತು, ಓಪನ್ ಮಾಡಿದ್ರೆ ಆಯಿತು. ಓಕೆ, ಸೊ ಇದು ನಮ್ಮ ರೂಮೀಗ. ಇದೊಂದು ಟಿ ವಿ ಉಂಟು, 2 ಸಣ್ಣ ಚೇರ್. ಇದನ್ನು ನಾವು ಬೆಳಿಗ್ಗೆ ಬಟ್ಟೆ ಎಲ್ಲ ಹಾಕಿ ಹೋದದ್ದು. ಬೆಡ್ ಮತ್ತು ಈ ಒಂದು ಇದನ್ನು ಎಲ್ಲ ಸ್ವಲ್ಪ ಗುಡೀಸ್ ಎಲ್ಲ ಉಂಟು. ಎಸ್ಪ್ರೆಸ್ಸೋ ಕೆಟಲ್ ಉಂಟು. ಮತ್ತು ಅದು ನೋಡಬೇಡಿ, ಅದು ತೋರಿಸೋದಿಲ್ಲ. ಓಕೆ, ರೈಟ್ ಸೈಡ್ ಇದು ಹೀಗೆ. ಇದೀಗ ಹೀಗೆ ತೋರ್ತುಂಟು ಬೆಡ್. ಅದರ ರಾತ್ರಿ ಇನ್ನೂ ಒಳ್ಳೆ ತೋರ್ತದೆ ವ್ಯೂಸ್. ಮತ್ತು ನೋಡುವ, ಇಲ್ಲಿ ನಮಗೊಂದು ಸಣ್ಣ ಬಾಲ್ಕನಿ ಸಹ ಉಂಟು. ಸೊ ಇದು ನಮ್ಮ ಬಾಲ್ಕನಿ, ಪ್ರೈವೇಟ್ ಬಾಲ್ಕನಿ. ಓಕೆ, ಹೋಗುವ ಒಳಗೆ. ಇದೊಂದು ದೊಡ್ಡ ಮಿರರ್. ಈ ಮಿರರ್ ಸ್ಲೈಡ್ ಮಾಡಿದರೆ ಇದು ನಮ್ಮ ಬಾತ್ರೂಮ್. ಸೊ ಟಾಯ್ಲೆಟ್, ಇದು ಬಿಡೆಟ್ ಅಂತೇಳಿ. ಇವ್ರು ಹೇಗಂತ ಹೇಳಿದರೆ, ಅಲ್ಲಿ ಅವ್ರದ್ದು ಬಿಸ್ನೆಸ್ ಎಲ್ಲ ಮುಗಿಸಿ ಇಲ್ಲಿ ಇದ್ರ ಮೇಲೆ ಕೂತ್ಕೊಂಡು ಈ ಟ್ಯಾಪ್ ಆನ್ ಮಾಡಿ ಇಲ್ಲಿ ತೊಳ್ಕೊಳ್ಳೋದು. ಅವ್ರದ್ದು ತೊಳ್ಕೊಂಡು ಈ ಬಟ್ಟೆಯಲ್ಲಿ ಒರೆಸ್ಕೊಳ್ಳೋದು. ಆಮೇಲೆ ಇದು ನಮ್ಮ ಒಂದು ಮಿರರ್, ಇದು ಸಿಂಕ್. ಅಂದರೆ ಈ ಚೇರ್ ಮೇಲೆ 2 ಟವೆಲ್ ಇಟ್ಟಿದ್ರು. ಮತ್ತು ಇದೆಲ್ಲ ನಾವು ತಗೊಂಡು ಬಂದ, ಇದೆಲ್ಲ ಅವರೇನು ಕೊಟ್ಟೋದಲ್ಲ, ಇದು ನಾವು ತಗೊಂಡು ಬಂದದ್ದು ನಮ್ಮ ವಸ್ತುಗಳು. ಅವ್ರದ್ದು ಇಲ್ಲಿ 2, ಒಂದು ಹ್ಯಾಂಡ್ ವಾಶ್, ಅದೊಂದು ಬಾಡಿ ಲೋಷನ್ ಉಂಟು. ಇದು ಸಿಂಕ್ ಮತ್ತು ಶವರ್, ರೈನ್ ಫಾಲ್ ಥರ ಒಂದು ಶವರ್. ಪ್ರೆಸ್ ಮಾಡಿದರೆ ಶವರ್. ಇದು ಒಳ್ಳೆ ಶವರ್ ಉಂಟು. ಶವರ್. ಸೊ ಇದಕ್ಕೆ ಇದೀಗ ಆಫ್ ಮಾಡೋದು ಹೇಗಿದೀಗ, ಬಾಟಲ್ ಚಂಡಿ ಆಗಿದೆ ನೋಡುವ. ಓಕೆ, ಮಿಷನ್ ಸಕ್ಸಸ್ ಆಯಿತು, ಆಫ್ ಮಾಡಿ. ಸೊ ಇದೊಂದು ಬಾತ್ರೂಮ್, ಒಳ್ಳೆ ಸೈಜ್ ಬಾತ್ರೂಮ್. ಈಗ ಒಂದು ರೆಫರೆನ್ಸ್ ಕೊಡೋದಾದರೆ ನಾ ಇಲ್ಲಿ ಎತ್ಕೊಂಡಿದ್ದೆ, ಇಲ್ಲಿಂದ ಎಷ್ಟು ದೂರ. ಸೊ ಒಳ್ಳೆ ಸೈಜ್ ಬಾತ್ರೂಮ್. ನಾವು ಇದಕ್ಕೆ, ಈ ರೂಮಿಗೆ ಎಷ್ಟು ಕೊಟ್ಟದಂದರೆ ಒಂದು 170-180 ಯೂರೋಸ್ ಇರಬೇಕು. ಚೆಕ್ ಮಾಡಿ ನಾನು ಎಕ್ಸಾಕ್ಟ್ ಅಮೌಂಟ್ ಹೇಳ್ತೆ ಈಗ. ಸೊ ಇದೊಂದು ವಾರ್ಡ್ರೋಬಲ್ಲಿ ಆಯನ್ ಮಾಡೋದಾದರೆ ಉಂಟು. ಮತ್ತು ಸೇಫ್ ನನಗಂತೂ ಯೂಸ್ ಮಾಡಲಿಕ್ಕೆ ಆಗಲಿಲ್ಲ. ಇಲ್ಲೇ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಬೇಕು. ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿದ ಕೂಡಲೇ ಲೈಟ್ ಬರ್ತದೆ. ಆ ಲೈಟ್ ಬಂದ ಕೂಡಲೇ ಇದು ಲಾಕ್ ಆಗ್ತದೆ. ಆಮೇಲೆ ಸೇಮ್ ಅದೇ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದರೆ, ಅಥವಾ ಯಾವುದಾದ್ರೂ ಕ್ರೆಡಿಟ್ ಕಾರ್ಡ್ ಆಗಲಿ ಡೆಬಿಟ್ ಕಾರ್ಡ್ ಆಗಲಿ ಯೂಸ್ ಮಾಡಿದರೆ, ಮ್ಯಾಗ್ನೆಟ್ ಸ್ಟ್ರಿಪ್ ಯೂಸ್ ಮಾಡಿದರೆ ಅದು ರೀಡ್ ಆಗಿ ಸೇಮ್ ಕಾರ್ಡೇ ಯೂಸ್ ಮಾಡಬೇಕು ಅನ್ಲಾಕ್ ಮಾಡಬೇಕಿದ್ರೆ. ಬೇರೆ ಕಾರ್ಡ್ ಯೂಸ್ ಮಾಡಿದರೆ ಅದು ಸೌಂಡ್ ಆಗ್ಲಿಕ್ಕೆ ಶುರುವಾಗ್ತದೆ. ಅದಂತ ಇವ್ರದ್ದು ಇನ್ಸ್ಟ್ರಕ್ಷನಲ್ಲಿ ಬರೆದಿತ್ತು. ನಾನು ಒಂದು ಕಾರ್ಡಂತೂ ಟ್ರೈ ಮಾಡಿದೆ ಮಾಡಲಿಕ್ಕೆ, ಅದು ಬೆಳಗ್ಗೆ ಆಯ್ತು. ನಾನೊಂದು 50 ಸಲ ಟ್ರೈ ಮಾಡಿದರೂ ಆಗಲಿಲ್ಲ ಮಾಡಲಿಕ್ಕೆ, ಅದಕ್ಕೆ ಬಿಟ್ಟೆ. ಅದು ಕ್ಲೋಸ್ ಆಯಿತು. ಕ್ಲೋಸ್ ಆಗೋಷ್ಟರೊಳಗೆ ನಾನು ಡೋರ್ ಓಪನ್ ಮಾಡಿದೆ, ಹಾಗೆ ಅದು ಲಾಕ್ ಹೊರಗೆ ಬಂದು ಸಿಕ್ಕೊಂಡು ಬಿತ್ತು. ಮತ್ತು ಎಂತ ಮಾಡೋದು, ನಮಗೊಂದು ಅಭ್ಯಾಸ ಉಂಟಲ್ಲ, ಈಗ ಮನೆಗೆ ಬಂದ ಕೂಡಲೇ ಶೂ ಸಾಕ್ಸ್ ಎಲ್ಲ ಕಳಚೋದು. ಹಾಗೆ ಫಸ್ಟ್ ಅದೊಂದು ಕಳಚಿ ಹಾಕ್ತೆ.
ಓಕೆ, ಅದೆಲ್ಲ ಮುಗೀತು ನನ್ನ ಕೆಲಸ. ಆರಾಮಲ್ಲಿ ಇಲ್ಲೊಂದು ರಿಲ್ಯಾಕ್ಸ್ ಮಾಡ್ಬೋದು, ಕೂತ್ಕೊಂಡು ಆರಾಮಲ್ಲಿ ರಿಲ್ಯಾಕ್ಸ್ ಮಾಡ್ಬೋದು. ಇಲ್ಲಿ ಇದು ಹೀಗೆ ರೂಮ್, ಲೈಟ್ಸ್ ಉಂಟು. ಆದರೆ ನನ್ನ ರಾತ್ರಿ ಮಾತ್ರ ತೋರಿಸ್ತಾ ಇದ್ದು ವ್ಯೂ, ಸೂಪರ್ ವ್ಯೂ. ಮೋಸ್ಟ್ ಇಂಪಾರ್ಟೆಂಟ್ ಈ ರೂಮಲ್ಲಿ ಇದು ಬಾಲ್ಕನಿ ಮಾತ್ರ ತೋರಿಸ್ಲೇಬೇಕಾದದ್ದು. ನಾನು ಬಾಲ್ಕನಿ ಇದ್ದದ್ದು ಬುಕ್ ಮಾಡಲಿಲ್ಲ, ನಾನು ರೂಮ್ ಬುಕ್ ಮಾಡಿದ್ದು ಸೇಮ್ ರೂಮ್ ವಿದೌಟ್ ಬಾಲ್ಕನಿ. ಆದರೆ ನಮಗೆ ಅಪ್ಗ್ರೇಡ್ ಸಿಕ್ತು ರೂಮಿಗೆ. ಟೋಟಲ್ ಒಂದು ನಾವು ಈ ರೂಮಿಗೆ ಇರೋದು ನಾವೀಗ 5 ದಿನ ಇದ್ದೇವೆ ಈ ರೂಮಲ್ಲಿ. 5 ದಿನದಲ್ಲಿ ಬಾಲ್ಕನಿ ತಗೊಂಡಿದ್ರೆ ಏನಿಲ್ಲದ್ರು ಒಂದು 150 ಯೂರೋ ಡಿಫ್ರೆನ್ಸ್ ಆಗ್ತಿತ್ತು. 150 ಯೂರೋ ಅಂದರೆ 15,000 ರೂಪಾಯಿ ಡಿಫ್ರೆನ್ಸ್ ಆಗ್ತಿತ್ತು. ಅದೇ ನಮಗೆ ಅಪ್ಗ್ರೇಡಾಗಿ ಸಿಕ್ತು, ಒಳ್ಳೆ ಡೀಲ್ ಅಂತ ಅನಿಸ್ತು. ಆದರೆ ಒಂದು ವಿಷಯ ಅಂತೇಳಿದರೆ ಇಲ್ಲಿ ರೂಮಲ್ಲಿ ಸಿಟಿ ಟ್ಯಾಕ್ಸ್ ಅಂತೇಳಿ ಉಂಟು. ಈಗ ನಾವು ಹೋಟೆಲ್ ಬುಕ್ ಮಾಡುವಾಗಲೇ ಅದರಲ್ಲಿ ತೋರಿಸಿದ್ರು ಇಷ್ಟೇ ಅಮೌಂಟು. ನಾವು ಬುಕ್ ಮಾಡಿದ್ದು hotels.com ಅಲ್ಲಿ. ನಾವು ಬುಕ್ ಮಾಡುವಾಗಲೇ ತೋರಿಸಿದ್ರು ಸಿಟಿ ಟ್ಯಾಕ್ಸ್ ಉಂಟಂತ. ಅದು ಡೈರೆಕ್ಟ್ ಹೋಟೆಲಲ್ಲಿ ಪೇ ಮಾಡಬೇಕು, ಆನ್ಲೈನ್ ಪೇ ಮಾಡೋ ಆಪ್ಷನೇ ಇರಲಿಲ್ಲ. ನಾವು ಹೋಟೆಲಿಗೆ ಆಲ್ರೆಡಿ ಆನ್ಲೈನ್ ಪೇ ಮಾಡಿ ಬಂದದ್ದು. ಹೋಟೆಲಿಗೆ ಬಂದ ಕೂಡಲೇ ಅವ್ರು ಹೇಳಿದರು ಸಿಟಿ ಟ್ಯಾಕ್ಸ್ ಪೇ ಮಾಡಬೇಕು ಪರ್ ಪರ್ಸನ್ 7 ಯೂರೋ ಅಂತ. 7 ಯೂರೋ 5 ಯೂರೋವನ್ನ ಪೇ ಮಾಡಿದ್ದು, ಮೋಸ್ಟ್ 7 ಯೂರೋ ಇರಬೇಕು. ಹೌದು 7 ಯೂರೋ, ಹೌದು ಕರೆಕ್ಟ್. 7 ಯೂರೋ ಪರ್ ಪರ್ಸನ್ ಅಂದರೆ ಇಬ್ಬರಿಗೆ ಒಟ್ಟು 14 ಯೂರೋ. 5 ನೈಟ್ಸಿಗೆ 70 ಯೂರೋಸ್ ಆಯಿತು 5 ನೈಟಿಗೆ. 70 ಯೂರೋ ಅಂದರೆ ಎಂತ ಮಾಡೋದು, ಅವ್ರು ಆಲ್ರೆಡಿ ಹೇಳಿದ್ರಲ್ಲ. ಹಾಗೆ ಇಲ್ಲೆಲ್ಲ ರೆಸ್ಟೋರೆಂಟ್ ನೀವು ಎಲ್ಲೇ ಉಳ್ಕೊಳ್ಳಿ, ಪ್ರತಿಯೊಂದು ರೆಸ್ಟೋರೆಂಟಲ್ಲೂ ಸಿಟಿ ಟ್ಯಾಕ್ಸ್ ಅಂತ ಕೊಡಬೇಕು. ಹಾಗೆ ನಾವು ಅದೊಂದು ಪೇ ಮಾಡಲಿಕ್ಕೆ ಬಂತು. ಮತ್ತು ನಾವು ಬ್ರೇಕ್ಫಾಸ್ಟ್ ಇಲ್ಲೇ ತಗೊಂಡೆವು. ಬ್ರೇಕ್ಫಾಸ್ಟ್ 10 ಯೂರೋ ಪರ್ ಪರ್ಸನ್ ಪರ್ ಡೇ. ನಾವಿಬ್ಬರಿದ್ದೇವಲ್ಲ, ಹಾಗೆ ಅದೊಂದು 100 ಯೂರೋ ಆಯಿತು. 100 ಯೂರೋ ಅಂದರೆ ಇಂಡಿಯಾದ್ದು 8,500 ಆಯಿತು. 8,500 5 ದಿನಕ್ಕೆ ವರ್ತ್ ಅಂತ ಅನಿಸ್ತು ನನಗೇನೋ ದೊಡ್ಡ ಇದು ಅನ್ನಿಸ್ಲಿಲ್ಲ. ಯಾಕಂದರೆ ನಾವೀಗ ಬೇರೆ ಕಡೆ ಎಲ್ಲ ತಿನ್ಲಿಕ್ಕೆ ಹೋದರೂ ಅಷ್ಟು ಗಂಟೆ ಬೆಳಿಗ್ಗೆ ಹಸಿವೆ ಆಗುವಂಥದ್ದು ನಮಗೆ. ಬೆಳಿಗ್ಗೆ ಎಲ್ಲ ಕಡೆ ಪ್ರತಿದಿನ ನಾವು ಬೆಳಿಗ್ಗೆ ಹೊರಗೆ ಹೋಗಬೇಕು. ಎಲ್ಲ ಟೂರೆಲ್ಲ ಪ್ಲ್ಯಾನ್ ಮಾಡಿದ್ದೆವು, ಎಲ್ಲ ಡಿಸೈಡ್ ಮಾಡಿದ್ದೆವು ನಾವು ಎಲ್ಲೆಲ್ಲ ಹೋಗಬೇಕಂತ. ಬೆಳಿಗ್ಗೆ ಎದ್ದು ಹೋಟೆಲ್ ಹುಡುಕೋದು ಸ್ವಲ್ಪ ಕಷ್ಟ ಅಂತ ಹೇಳಿದರೆ ನಮ್ಗೆ ಹಸಿವೆ ಆಗ್ತಿರ್ತದೆ. ನಾವಿಬ್ಬರಿದ್ದೆವು. ಬೆಳಿಗ್ಗೆ ಎದ್ದು ಕೂಡಲೇ ನಾವು ನಮ್ಗೆ ಆಲ್ರೆಡಿ ಪ್ಲ್ಯಾನ್ಸ್ ಇರ್ತದೆ. ನಾವು ಎದ್ದ ನಂತರ ಈಗ ಪ್ಲ್ಯಾನ್ ಫಾರ್ ಎಕ್ಸಾಂಪಲ್ ಒಂದು 9 ಗಂಟೆಗೆ ನಮ್ಮದು ಏನಂತ ಟೂರ್ ಶುರು ಆಗೋದಾದರೆ 9 ಗಂಟೆ ಹೋಗಿ ಅದಕ್ಕಿಂತ ಮುಂಚೆ ಎಷ್ಟು ಬೇಗ ಹೇಳಬೇಕು, ರೆಸ್ಟೋರೆಂಟ್ ಹುಡ್ಕೊಂಡು ಹೋಗ್ಬೇಕು ತಿನ್ನಬೇಕಂದ್ರೆ ಆಗೋದಲ್ಲ. ಅದಕ್ಕೆ ನಾವು ಹೋಟೆಲಲ್ಲಿ ಓಕೆ ತಗೊಳ್ಳುವ ಅಂತ ತಗೊಂಡೆವು. ಈಗ ನಾವು ಎಲ್ಲಿಗೆ ಹೋದರೂ ಒಂದು 10 ಯೂರೋದೊಳಗೆ ಏನೂ ಸಿಕ್ಕುವುದಿಲ್ಲ. ಹಾಗೆ ನಾವು ಒಳ್ಳೆ ಅಮೌಂಟ್ ಅದು 10 ಯೂರೋಗೆ ತಗೊಂಡೆವು. ಹಾಗೆ 10 ಯೂರೋಗೆ ಇಬ್ಬರಿಗೆ ಬ್ರೇಕ್ಫಾಸ್ಟ್ 20 ಯೂರೋ ಆಯ್ತದು. 20 ಯೂರೋ 5 ದಿನಕ್ಕೆ ಅಂತ ಹೇಳಿದರೆ 100 ಯೂರೋ ಆಯಿತು. 100 ಯೂರೋ ಪ್ಲಸ್ ಅದು 70 ಪೌಂಡು ಸಿಟಿ ಟ್ಯಾಕ್ಸ್, 160 ಯೂರೋ ಇಲ್ಲಿ ಹೋಟೆಲ್ ಪೇ ಮಾಡಿದ್ದೆವು ನಾವು ಅಷ್ಟೇ. ಅದು ಬಿಟ್ಟು ಬೇರೆ ಏನು ಪೇ ಮಾಡಲಿಲ್ಲ. ಪ್ರತಿದಿನ ಇನ್ನೊಂದು ತೋರಿಸ್ತಿಲ್ಲ, ಪ್ರತಿದಿನ ನಮಗೊಂದು ಮಿನಿ ಬಾರ್ ಕೊಟ್ಟಿದ್ರು. ಆ ಮಿನಿ ಬಾರ್ ಪ್ರತಿದಿನ ರೀಫಿಲ್ ಮಾಡಿ ನಾವು ಅದು ಫ್ರೀ ಬೈ ದ ವೇ. ಅದು ಸಹ ಇನ್ಕ್ಲೂಡ್ ಆಗ್ತದೆ ಹೋಟೆಲ್ ಪ್ರೈಸ್ ಒಳಗೆ. ಮಿನಿ ಬಾರ್ ತೋರಿಸ್ತೇನೆ ನಿಮಗೆ. ಓಕೆ, ಗುಡೀಸ್ ಎಲ್ಲ ಇರೋದು ಇದರೊಳಗೆ. ಇದೀಗ ಕಾಫಿ ಪೌಡರ್ಸ್ ಓಪನ್ ಮಾಡುವ. 2 ಕಪ್ಸ್ ಉಂಟು, ಒಂದು ಓಪನರ್, ಶುಗರ್ ಉಂಟು, ಮತ್ತು 2 ಎಸ್ಪ್ರೆಸೋ ಪಾಡ್, ಮತ್ತು ಇದೆಂತ ಕಡ್ಡಿ
ಹಾಕೋದಲ್ಲ ಶುಗರ್. ಇದು ಹರ್ಬಲ್ ಟೀ. ಹರ್ಬಲ್ ಟೀ 1 2. ಡಾರ್ಜಿಲಿಂಗ್ ಬ್ಲ್ಯಾಕ್ ಟೀ. ಸರಿ ತಾನೆ, ಹಿಂಗೆ ಇದು ಕುಡಿಬೋದು ಬೆಳಿಗ್ಗೆ. ಡಾರ್ಜಿಲಿಂಗ್ ಬ್ಲ್ಯಾಕ್ ಟೀ ಒಡೆದಿರ್ಬೋದಾ? ಓಕೆ, ಇದೆಲ್ಲ ನಾವು ಕುಡಿಲಿಲ್ಲ 2 ದಿನ. ಇನ್ನು ನಾಳೆ ಕುಡಿಯುವ. ಇನ್ನು ಇದರೊಳಗೆ ಫ್ರಿಜ್ ಒಳಗೆ 1 ಬಾಟ್ಲಿ ಸ್ಟಿಲ್ ವಾಟರ್, 1 ಬಾಟ್ಲಿ ಸ್ಪಾರ್ಕ್ಲಿಂಗ್ ವಾಟರ್. ಇದು ಸ್ಪಾರ್ಕ್ಲಿಂಗ್ ವಾಟರ್, ಇದು ಸ್ಟಿಲ್ ವಾಟರ್. 1 ಕೋಕ್, 1 ಸ್ಪ್ರೈಟ್, ಮತ್ತೊಂದು ಬೀರಾ ಮರಾಠಿ. ಈ 4 ಐಟಮನ್ನವರು. ನಿನ್ನೆ ಒಂದು ಜ್ಯೂಸ್ ಇದ್ದಿತ್ತಲ್ಲ, ಅದೇ ಆಗಿದ್ದಿತ್ತು ಸರಿತಾ? ಕೊಡ್ತೀಯ ನೀನು ಅದು? ಎಲ್ಲುಂಟದು? ಹಾಂ, ಅದು ಇದ್ದಿತ್ತಾ? ನೀನೇ ಕುಡಿಯಲಿಲ್ಲ ಅದು? ಓಕೆ, ಇನ್ನೊಂದಿದು ಪಗ್ಗ ಮಿಕ್ಸ್ ಫ್ರೂಟ್ ಜ್ಯೂಸ್. ಕುಡಿದು ಹೇಳು ಹೇಗುಂಟು ಅಂತ. ಇದು ರೂಮ್. ಹಾಂ ಹೌದು, ಚಾರ್ಜರ್ ಪಾಯಿಂಟ್ ಮಾತ್ರ ನೀವು ಬರೋದಾದರೆ ನೆನಪಿಂದ ತಗೊಂಡು ಬನ್ನಿ. ಚಾರ್ಜರ್ ಪಾಯಿಂಟ್ ಅಂತ ಹೇಳಿದರೆ ನೋಡಲಿಕ್ಕೆ ಸೇಮ್ ನಮ್ಮ ಇಂಡಿಯಾ ಚಾರ್ಜರ್ ಆಗೊಂಡು ರೌಂಡ್ ಅದೇ ಥರ, ಆದರೆ ಅದು ವರ್ಕ್ ಆಗೋದಿಲ್ಲ. ಇಲ್ಲಿದು ಸ್ವಲ್ಪ ಸಪುರ, ನಮ್ಮ ಇಂಡಿಯಾದ ಸ್ವಲ್ಪ ದಪ್ಪ, ಇಲ್ಲಿದ್ದು ಸಪುರ. UK ಸ್ಟಾರ್ ಅಲ್ಲ, ಸ್ಟಾರ್. ಹೌದು, UK ಸ್ಟಾರ್ ಟೈಪ್ ಅಂತಾರ, ತೋರಿಸ್ದೆ. ಈ ಥರ ಇರೋದು UKದು. ಇದೀಗ ನಂದು ಅದೇ ನಾವು ಇದು ತಗೊಂಡು ಬಂದಿದ್ದೆವು ಕನ್ವರ್ಟರ್, ಅದರಲ್ಲಿದ್ದದ್ದು. ಆದರೆ UK ಈ ಥರ ಸ್ವಲ್ಪ ಸ್ಕ್ವೇರ್ ಟೈಪ್ ಇದು, 3 ಬರ್ತದೆ. ರೆಕ್ಟ್ಯಾಂಗಲ್ ಶೇಪ್ ಉಂಟು. ಜ್ಯೂಸ್ ಟ್ರೈ ಮಾಡು. ಕ್ಯಾರೆಟ್, ಆರೆಂಜ್ ಮಿಕ್ಸ್ ಉಂಟು ನೋಡು. ಓಕೆ, ಫ್ರೂಟ್ ಜ್ಯೂಸ್ ಅಲ್ಲ, ಮಿಕ್ಸ್ಡ್ ಫ್ರೂಟ್ ಜ್ಯೂಸ್ ಅಲ್ಲ, ಇದರಲ್ಲೆಲ್ಲ ಮಿಕ್ಸ್ ಉಂಟು. ಜ್ಯೂಸು ಉಂಟು, ಅಲ್ಲ ಎಂತ ಹೇಳ್ತಿದ್ದೆ, ಜ್ಯೂಸ್ ಉಂಟಂತ. ಇದರಲ್ಲಿ ಫ್ರೂಟ್ಸ್ ಉಂಟು ಮತ್ತು ವೆಜಿಟೇಬಲ್ಸು ಉಂಟು. ಕ್ಯಾರೆಟ್ ಉಂಟು, ಲೆಮನ್ ಉಂಟು, ಆರೆಂಜ್ ಉಂಟು, ಎಂತ ಉಂಟು ಅಷ್ಟೇ ಅಲ್ಲ. ನೋಡುವ, ಟ್ರೈ ಮಾಡಿ ನೋಡುವ. ಟಾನಿಕ್ ಕುಡ್ದಾಗ ಉಂಟಾಯ್ತಾ? ಟಾನಿಕ್ ಕುಡ್ದಾಗ ಉಂಟು, ಆದರೆ ಓಕೆ, ಪರವಾಗಿಲ್ಲ, ಕುಡಿಬೋದು. ಸ್ಮೆಲ್ ನೋಡಿದ್ಯಾ ನೀನು? ಇದು ಸ್ಮೆಲ್ ಮುಂಚೆ ಮೆಡಿಸಿನ್ ಬರ್ತಿತ್ತು, ಕಾಫ್ ಸಿರಪ್ ಬರ್ತಿತ್ತು, ಸೇಮ್ ಅದೇ ಥರ ಸ್ಮೆಲ್. ತಗೋ, ನಂಗೆ ಬೇಡ, ನಂಗೆ ಇಷ್ಟ ಆಗ್ತಿಲ್ಲ. ನೋಡಿ ಫ್ರೆಂಡ್ಸ್, ಫುಲ್ ಟೈಟಾಗಿ ಬಿದ್ದಾಗ ಕೂತುಂಟು ಇವಳು, ಕೂತ್ಕೊಂಡು ನೋಡಿದರೆ ಫುಲ್ ಟೈಟಾಗಿ ಬಿದ್ದಾಗ ಉಂಟು. ಕೈಯಲ್ಲೊಂದು ಫ್ರೂಟ್ ಜ್ಯೂಸ್ ಹಿಡ್ಕೊಂಡು ಫುಲ್ ಟೈಟ್ ಆದಾಗ ಮಾಡ್ತಿದ್ಲು. ಅದು ಫ್ರೂಟ್ ಜ್ಯೂಸ್, ಅದರಲ್ಲಿ ಎಂಥ ಆಲ್ಕೋಹಾಲ್ ಇಲ್ಲ ಅಂತ ಇಲ್ಲ ಅದರೊಳಗೆ. ಹೌದು, ಅದೊಂದು ಆಯಿತಾ, ಅದೊಂದು ಮಾತ್ರ ಹೇಳಲೇಬೇಕು. ಇಲ್ಲಿ ಯಾವ ಒಂದು ಲೇಬಲ್ಸ್ ಇಂಗ್ಲೀಷಲ್ಲಿ ಇಲ್ಲ. ಯಾವ ಒಂದು ಅಂಗಡಿಗೆ ಹೋದರೂ ಅವ್ರಿಗೆ ಇಂಗ್ಲೀಷ್ ಸುಡ್ಕೊಂಡು ತಿನ್ನಲಿಕ್ಕೆ ಬರೋದಿಲ್ಲ. ಇಂಗ್ಲೀಷಲ್ಲಿ ಮಾತಾಡಿದರೆ ಸಿ ಹಾಗೆಲ್ಲ ಹೇಳ್ತಾರೆ. ನಮ್ಗೆ ಎಂಥ ತಲೆ ಕೂಡ ಅರ್ಥ ಆಗೋದಿಲ್ಲ ಅಂತ. ಈಗ ಒಂದು ಶ್ಯಾಂಪು ತಗೊಳ್ಳಿಕ್ಕೆ ಹೋದ್ರೆ ಅವ್ರದ್ದು ಶ್ಯಾಂಪು ಅಂತ ಕೇಳ್ತೇವೆ. ಈಗ ನಂಗೆ ಅದೊಂದು ಆಯಿತಾ. ಈಗ ಈ ದೇಶ ಮಾತ್ರ ಅಲ್ಲ, ಸುಮಾರು ಯುರೋಪಿಯನ್ ದೇಶ ಉಂಟು, ಇಂಗ್ಲೀಷ್ ಮೈನ್ ಲ್ಯಾಂಗ್ವೇಜ್ ಅಲ್ಲ, ಇಂಗ್ಲೀಷ್ ಬರೋದೇ ಇಲ್ಲ ಅವರಿಗೆ.
ಈಗ ನಾವೀಗ ಇಲ್ಲಿಗ ಯಾವ ಅಂಗಡಿಗೆ ಹೋದರೂ ಅವ್ರಿಗೆ ಇಂಗ್ಲೀಷ್ ಬರೋದಿಲ್ಲ. ಯಾವ ರೆಸ್ಟೋರೆಂಟ್, ಅಷ್ಟು ಫೇಮಸ್ ರೆಸ್ಟೋರೆಂಟ್ ಇವತ್ತು ಹೋಗಿದ್ದೆವು, ಆ ರೆಸ್ಟೋರೆಂಟಿಗೆ 7000 ರಿವ್ಯೂಸ್ ಉಂಟು. ಬೇರೆ ಯಾವ ರೆಸ್ಟೋರೆಂಟ್ಸಿಗೂ ನಂಗೆ ಅಷ್ಟು ರಿವ್ಯೂ ನಾನು ನೋಡಲಿಲ್ಲ. ಈಗ ದೊಡ್ಡ ದೊಡ್ಡ ಮಾನ್ಯುಮೆಂಟ್ಸ್ ಎಲ್ಲ ಇದ್ದಲ್ಲಿ ಅದಕ್ಕೆ 51,000 ರಿವ್ಯೂಸ್ ಹಾಗೆಲ್ಲ ಉಂಟು. ಬಟ್ ಈಗ ಹೋದ ರೆಸ್ಟೋರೆಂಟಿಗೆ 7000 ರಿವ್ಯೂಸ್ ಉಂಟು. ಅದು ಫೇಮಸ್ ರೆಸ್ಟೋರೆಂಟ್. ಅದು ಫುಡ್ ಬಗ್ಗೆ ಮಾತಾಡಲಿಕ್ಕೆ ಒಳ್ಳೇದುಂಟು ಫುಡ್. ವೆಯ್ಟರ್ಸ್ ಅವ್ರಿಗೆ ಇಂಗ್ಲೀಷ್ ಬರೋದಿಲ್ಲ. ನಾವು ಎಂಥ ಇಂಗ್ಲೀಷಲ್ಲಿ ಮೆನುವಲ್ಲಿ ಒಂದೇ ಒಂದು ವರ್ಡ್ ಇಂಗ್ಲೀಷಲ್ಲಿಲ್ಲ, ಎಲ್ಲ ಇವ್ರ ಭಾಷೆಯಲ್ಲಿ. ಇಂಗ್ಲೀಷಲ್ಲಿ ಬೇಕಿದ್ದರೆ ಒಂದು QR ಕೋಡ್ ಇರ್ತದೆ. ನಾವು ಆ QR ಕೋಡ್ ಸ್ಕ್ಯಾನ್ ಮಾಡಿ ನೋಡಿದರೆ ಅದರಲ್ಲಿ ಬೇರೆ ಬೇರೆ ಇಂಗ್ಲೀಷ್, ಸ್ಪ್ಯಾನಿಷ್, ಫ್ರೆಂಚ್ ಮತ್ತು ಇವ್ರ ಭಾಷೆ ಯಾವುದು, ಇಟಾಲಿಯನ್, ಈಗ ಬೇರೆ ಬೇರೆ ಭಾಷೆ ತೋರಿಸ್ತದ್ರಲ್ಲಿ. ಅದು ನೋಡ್ಕೊಂಡು ನಾವು ಆರ್ಡ್ರ್ ಮಾಡಬೇಕು. ಮೆನು ಪುಸ್ತಕ ಇಟ್ಕೊಂಡ್ರಲ್ಲಿ ಎಂಥದ್ದು ನಮ್ಗೆ ಅರ್ಥ ಆಗೋದಿಲ್ಲ ಅವ್ರದ್ರಲ್ಲಿ. ಅದರಲ್ಲಿ ಅದು ಓದಲಿಕ್ಕೂ ಬರೋದಿಲ್ಲ ನಮಗೆ, ಅಷ್ಟು ಕಷ್ಟ, ಅರ್ಥವೂ ಆಗೋದಿಲ್ಲ. ಅವ್ರ ಸಪ್ಲೈರ್ ನೋಡಿಗೂ ಅರ್ಥ ಆಗೋದಿಲ್ಲ. ನಾವು ಆ ಫೋಟೋ ನೋಡಿ ಅದರಲ್ಲಿ ತೋರಿಸ್ಬೇಕು ಅವ್ರಿಗೆ ಇದು ಬೇಕಂತ, ಆಗ ಅವ್ರು ತಂದು ಕೊಡ್ತರು. ಈಗ ನಾವು ಬ್ಯಾಂಗ್ಳೂರಲ್ಲಿರುವಾಗ ಅಂತ ಈಗಲೂ ಹಾಗೆ ಅಲ್ವಾ, ಈಗ ಬೇರೆ ಊರಿನ ಜನ ಬಂದರೆ ನಮಗೆ ಆ ಭಾಷೆ ಬರ್ದಿದ್ರು ನಾವು ಕಷ್ಟಪಟ್ಟು ಅವ್ರ ಹತ್ರ ಮಾತಾಡ್ತೇವೆ ಅವ್ರ ಭಾಷೆಯಲ್ಲಿ. ಆದರೆ ಇಲ್ಲಿಗೆ ಬಂದು ನೋಡಬೇಕು, ಈಗ ಅವ್ರಿಗೆ ಭಾಷೆ ಬರ್ದಿದ್ರೆ ಅವರು ಇಂಗ್ಲೀಷಲ್ಲಿ ಮಾತಾಡಲಿಕ್ಕೆ ಟ್ರೈಯೇ ಮಾಡೋದಿಲ್ಲ. ಅವ್ರಿಗೆ ನಾವು ಕಸ್ಟಮರ್, ನಮಗೋಸ್ಕರ ಅವರು ಅಂಗಡಿಯಲ್ಲಿ ಮಾರಿದರೆ ಮಾತ್ರ ಅವ್ರಿಗೆ ಲಾಭ ಆಗೋದು. ಆದರೆ ಅವ್ರು ನಮಗೋಸ್ಕರ ಅವರು ಇಂಗ್ಲೀಷಲ್ಲಿ ಮಾತಾಡಲಿಕ್ಕೆ ಟ್ರೈ ಮಾಡೋದೇ ಇಲ್ಲ. ಈಗ ಬ್ಯಾಂಗ್ಳೂರಲ್ಲಿ ಹಾಗೆ, ಈಗ ಯಾರಾದರೂ ಒಬ್ರೀಗ ಬೇರೆ ಊರಿನವ್ರು ಬಂದರೆ ನಾವು ಅವ್ರ ಭಾಷೆಯಲ್ಲಿ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತೇವೆ. ನಮಗೆ ಆ ಭಾಷೆ ಹಿಂದಿಯಲ್ಲಿ ಬಂದರೆ ಬಯ್ಯ ಏ ಪುಸ್ಕೋ ಈ ಕುಸ್ಕೋ ಏ ಎಚ್ಚಾ ಹೇ ಏ ಬುರಾ ಹೇ ಅಂತೇಳಿದ್ರೆ ನಾವು ಎಂತೆಲ್ಲ ಮಾಡಿ ಮಾತಾಡ್ತೇವೆ, ಕಷ್ಟಪಟ್ಟು ಮಾತಾಡ್ತೇವೆ. ನನಗಂತೂ ಹಿಂದಿ ಅಂತ ಸರಿ ಬರೋದಿಲ್ಲ, ಲಾಟ್ಪುಟ್ ಹಿಂದಿ ನಂಗೆ ಬರೋದು. ನಾನು ಅವ್ರಿಗೆ ಅರ್ಥ ಆಗದೆ ನಾವು ಎಂತಾದರೂ ಕಷ್ಟಪಟ್ಟಾದರೂ ಮಾತಾಡ್ತೇವೆ ಅವ್ರ ಭಾಷೆ. ಬ್ಯಾಂಗ್ಳೂರು ಮಾತ್ರ ನೀನು ಹೇಳಿದೆ ಅಲ್ಲ, ಬ್ಯಾಂಗ್ಳೂರು ಮಾತ್ರ ಅಲ್ಲ, ಎಲ್ಲ ಕಡೆ ಹಾಗೆ ಅಲ್ವಾ. ನಮ್ಗೆ ಅವ್ರ ಭಾಷೆ ಬರೆದಿದ್ರೆ ನಾವು ಕಷ್ಟಪಟ್ಟು ಅವ್ರ ಭಾಷೆ ಮಾತಾಡ್ತೇವೆ. ಅದೇ ಇಲ್ಲಿಗ ಒಬ್ಬರಾದರೂ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಮಾಡಬೇಡ ಅಂತ ಹೇಳಿದಷ್ಟೇ. ಬ್ಯಾಂಗ್ಳೂರು ಮಾತ್ರ ಅಲ್ಲ, ಎಲ್ಲ ಕಡೆ ಬ್ಯಾಂಗ್ಳೂರು ಹೇಳೋದು ಅಂತಂದರೆ ನಾವು ಬ್ಯಾಂಗ್ಳೂರು ಇದ್ದಿದ್ದೆ. ಅದಕ್ಕೆ ಈಗ ಕುಂದಾಪುರದಲ್ಲಿ ಹಾಗಿಲ್ಲ. ಕುಂದಾಪುರದಲ್ಲಿ ನಮ್ಮ ಕನ್ನಡ ಹೆಚ್ಚಾಗಿದೆ, ಅಲ್ಲಿ ಕನ್ನಡ ಬರ್ತದೆ ಅಲ್ಲಿ. ಈಗ ಈ ಕನ್ನಡ ಮಾತಾಡದೇ ಇರೋದು ಕಡಿಮೆ ಬ್ಯಾಂಗ್ಳೂರಲ್ಲಿ ಮಾತ್ರ ಅಂತ ಹೇಳ್ತೇನೆ ನಾನು. ಯಾಕಂದರೆ ನಾನೀಗ ಇದ್ದದ್ದು ಕುಂದಾಪುರ ಇದ್ದಾಗ ನಂಗೆ ಗೊತ್ತುಂಟು ಕುಂದಾಪುರದಲ್ಲಿ. ನನಗೆ ಅದೇ ಒಂದೀಗ ನಾನು ಇವತ್ತು ಈಗ ಇಷ್ಟು ದಿನ ಇಲ್ಲಿದ್ದೆ, ನನಗೆ ಒಂದೇ ಒಂದು ಇಷ್ಟ ಆದ ಅಂತ ಹೇಳಿದ್ರೆ ಅವ್ರ ಭಾಷೆನ ಬಿಟ್ಕೊಡೋದಿಲ್ಲ. ಅವ್ರಿಗೆ ಆ ಭಾಷೆ ಬರೆದಿದ್ರು, ಆ ಭಾಷೆ ಬಂದರು, ಈಗ ಇಂಗ್ಲೀಷ್ ಫಾರ್ ಎಕ್ಸಾಂಪಲ್ ಬಂದರೂ ಸಹ ಅವರು ಮಾತಾಡೋದಿಲ್ಲ. ಅವ್ರದ್ದು ಇಟಾಲಿಯನ್ ಭಾಷೆಯಲ್ಲೇ ಮಾತಾಡೋದು. ಈಗ ನಮ್ಮ ರಾಜ್ಯದಲ್ಲೂ ಹಾಗಾದರೆ ತುಂಬ ಒಳ್ಳೆಯದು. ಯಾಕಂದರೆ ನಾವು ಬೇರೆಯವರಿಗೋಸ್ಕರ ನಮ್ಗೆ ಆ ಭಾಷೆ ಬರೆದಿದ್ದರೂ ನಾವು ಕಷ್ಟಪಟ್ಟು ಮಾತಾಡ್ತೇವೆ. ಅದು ನಾವು ಮಾಡಬಾರ್ದು. ಅದು ಬರೀ ಕರ್ನಾಟಕ ಮಾತ್ರ ಅಲ್ಲ, ಯಾವುದೇ ರಾಜ್ಯದಲ್ಲಾಗಲಿ ಅವ್ರವ್ರ ಭಾಷೆ ಅವರವರಿಗೆ ಮುಖ್ಯ. ಈಗ ಈ ಸಮಸ್ಯೆ ಎಲ್ಲ ಕಡೆ ಉಂಟು, ಹೌದು. ಆದರೆ ಈಗ ಬರೀ ಇಟಲಿ ಮಾತ್ರ ಅಲ್ಲ, ಫ್ರಾನ್ಸು ಹಾಗೆ, ಸ್ಪ್ಯಾನಿಷ್ ಇರುವ ಸ್ಪೇನು ಹಾಗೆ, ಎಲ್ಲ ಕಡೆ ಹಾಗೆ. ಅವರಿಗೇನು ಇಂಗ್ಲೀಷ್ ಎಲ್ಲರಿಗೂ ಬರೋದಿಲ್ಲ, ಆದರೆ ಅವ್ರ ಭಾಷೆನ ಬಿಟ್ಕೊಡೋದಿಲ್ಲ. ಅವರೇ ಭಾಷೆಯಲ್ಲಿ ಮಾತಾಡ್ತಾರೆ. ಇಡೀ ಯುರೋಪಲ್ಲಿ ಇಂಗ್ಲೀಷ್ ಮೇಜರಾಗಿ ಮಾತಾಡೋದು UK ಅಲ್ಲಿ ಮಾತ್ರ. ಬಿಟ್ಟರೆ ಬೇರೆ ಹೊರಗೆ ಹೋದರೆ ಎಲ್ಲಿಗೂ ಯಾರು ಅವ್ರು ಬಿಳಿ ಇದ್ರು ಅಂತ ಹೇಳಿದರೆ ಇಂಗ್ಲೀಷ್ ಬರ್ತದೆ ಅಂತೇಳಿ ಅರ್ಥ ಅಲ್ಲ. ಅವರಿಗೆ ಇಂಗ್ಲೀಷ್ ಸುಟ್ಕೊಂಡು ತಿನ್ನಕ್ಕೂ ಬರೋದಿಲ್ಲ. ಈಗ ಇಲ್ಲಿಗೆ ಎಲ್ಲ ಬಿಳಿಯವರೇ ಇರೋದು, ಅವ್ರು ಯಾರಿಗೂ ಇಂಗ್ಲೀಷ್ ಬರೋದಿಲ್ಲ. ಅವರೆಲ್ಲ ಇಟಾಲಿಯನ್ ಮಾತಾಡೋದು. ಹಾಗೆ ಬಿಳಿ ಇದ್ದ ಕೂಡಲೇ ಇಂಗ್ಲೀಷ್ ಬರ್ತದೆ ಅಂತೇಳಿ ಅಲ್ಲ, ಮತ್ತು ಬ್ರೌನ್ ಇದ್ದ ಕೂಡಲೇ ಹಿಂದಿ ಬರ್ತದೆ ಅಂತೇಳಿ ಅರ್ಥ ಅಲ್ಲ. ಈಗ ನಾವು ರೋಡಲ್ಲಿ ಹೋಗ್ತಿರುವಾಗ ಸುಮಾರು ನೀರು ಬಾಟ್ಲಿ ಮಾರುವವರು ನನ್ನ ಕಲರ್ ಬ್ರೌನ್ ಅಂತೇಳಿ ಅವರು ನನಗೆ ಹಿಂದಿಯಲ್ಲಿ ಮಾತಾಡಲಿಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ಅವರು ಎಲ್ಲ ಹೆಚ್ಚಾಗಿ ಶ್ರೀಲಂಕಾ, ಬಾಂಗ್ಲಾದೇಶ್ನವರು, ಹೀಗೆ ಬೇರೆ ಬೇರೆ ಕಡೆಯವರೆಲ್ಲ ಉರ್ದು ಬರೋರು ತುಂಬ ಜನ.
ನಮ್ಮ ಹತ್ರ ಹಿಂದಿಯಲ್ಲಿ ಮಾತಾಡಿ ಟ್ರೈ ಮಾಡಿ. ನನಗಂತೂ ಹಿಂದಿ ಬರೋದಿಲ್ಲ. ನಾನು ಬ್ರೌನ್ ಇದ್ದೆ ಅಂಥೇಳಿ ನನಗೆ ಹಿಂದಿ ಬರ್ತಂತೇಳಿ ಅರ್ಥ ಅಲ್ಲ. ಇಂಡಿಯಾದಲ್ಲಿ ಹಿಂದಿ ಮಾತ್ರ ಅಲ್ಲ ಲ್ಯಾಂಗ್ವೇಜ್, ಎಲ್ಲ ಬೇರೆ ಬೇರೆ ಭಾಷೆ ಉಂಟು. ಕನ್ನಡ ಉಂಟು, ಮಲಯಾಳಂ ಉಂಟು, ತಮಿಳು ಉಂಟು, ತೆಲುಗು ಉಂಟು, ರಾಶಿ ಭಾಷೆಗಳುಂಟು, ಮರಾಠಿ ಉಂಟು, ಎಲ್ಲ ಭಾಷೆಗಳುಂಟು. ಬ್ರೌನ್ ಅಂತ ಹೇಳಿದ ಕೂಡಲೇ ಹಿಂದಿ ಬರ್ತದೆ ಅಂತೇಳಿ ಅರ್ಥ ಅಲ್ಲ. ನನಗಂತೂ ಹಿಂದಿ ಬರೋದಿಲ್ಲ. ನಂಗೆ ಅರ್ಥ ಆಗ್ತದೆ, ಆದರೆ ಸ್ವಲ್ಪ ಸ್ವಲ್ಪ ಮಾತಾಡ್ಲಿಕ್ಕೆ ಸ್ವಲ್ಪ ಸ್ವಲ್ಪ ಬರ್ತದೆ ಬಿಟ್ಟರೆ ಏನು ದೊಡ್ಡ ಫ್ಲೂಯೆಂಟಾಗಿ ಮಾತಾಡಲಿಕ್ಕೆ ಬರೋದಿಲ್ಲ. ನಾನು ಹಿಂದಿ ಮಾತಾಡಿ ನೋಡಿದರೆ ಎಲ್ಲರೂ ನೆಗಾಡ್ತಾರೆ. ಆ ಥರ ನಾನು ಹಿಂದಿ ಇರೋದು. ಅದಕ್ಕೆ ಬ್ರೌನ್ ಅಂತ ಹೇಳಿದ ಕೂಡಲೇ ಹಿಂದಿ ಬರ್ತದೆ ಅಂತೇಳಿ ಅಲ್ಲ, ಬಿಳಿ ಅಂತ ಹೇಳಿದ ಕೂಡಲೇ ಇಂಗ್ಲೀಷ್ ಬರ್ತದೆ ಅಂತೇಳಿ ಅಲ್ಲ. ಸೊ ವರ್ಲ್ಡ್ ತುಂಬ ದೊಡ್ಡದುಂಟು, ಆಯಿತಾ. ಮತ್ತು ಈ ವಿಡಿಯೋ ಎಲ್ಲ ಈಗ ಮಾತಾಡಿದ್ದೆಲ್ಲ ಹಾಕ್ತೆ ಅಂತೇಳಿ ನಂಗೆ ಗೊತ್ತಿಲ್ಲ, ನೋಡುವ. ಆದರೆ ಎಲ್ಲಾದರೂ ಒಂದು ಪಾರ್ಟ್ ಸಣ್ಣ ಇದರೊಳಗೆ ಸಿಕ್ಕಿದರೆ ಹಾಕ್ತೆ. ಇನ್ನೂ ಈ ವಿಡಿಯೋದು ಯಾವುದು ಎಡಿಟಿಂಗ್ ಮಾಡಲಿಲ್ಲ, ಎಲ್ಲ ಹಾಕ್ಬೇಕಂತೇಳಿ ಮನಸ್ಸುಂಟು ಒಂದೇ ದಿನ. ಈಗ ಲ್ಯಾಪ್ಟಾಪ್ ಇದ್ದಿದ್ರೆ ನಾನು ಈಗ ಫುಲ್ ಫ್ರೀ ಇದೆ, ಈಗ ಕೂತ್ಕೊಂಡು ಎಡಿಟ್ ಮಾಡಿ ಹಾಕ್ತಿದ್ದೆ. ಅದು ಲ್ಯಾಪ್ಟಾಪ್ ಇಲ್ಲ, ಇನ್ನು UK ಹೋಗಿ ನೋಡಬೇಕು. ಈಗ ಅಲ್ಲಿ ಹೋಗಿ ಹಾಕಬೇಕು ವೀಡಿಯೋಸ್ ಎಲ್ಲ. ನೋಡುವ. ನಾನು ಈಗ ತೆಗೆದಿದ್ದೆ ವೀಡಿಯೋಸು, ಇದೆಲ್ಲ ಒಂದೇ ದಿನ ಏನು ಅಪ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ ನನ್ನ ಹತ್ರ. ಪೀಸ್ ಮಾಡಿ ಅಪ್ಲೋಡ್ ಮಾಡಬೇಕು. ಡೇ ಬೈ ಡೇ ಅಪ್ಲೋಡ್ ಮಾಡ್ತೆ ಅಥವಾ ವೀಕ್ ಬೈ ವೀಕಾ ಎಂತ ಅಂತ ನೋಡುವ, ಹೇಗೆ ಆಗ್ತದೆ ಅಂತ. ಯಾವುದಕ್ಕೂ ನಮ್ಮ ಟ್ರಿಪ್ ಕಂಟಿನ್ಯೂ ಆಗ್ತದೆ. ಈಗ ಹೊರಗೆಲ್ಲ ಹೋಗಿ ತುಂಬ ಟಯರ್ಡ್ ಆಗಿತ್ತು, ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಆಗಿ ಸ್ನಾನ ಮಾಡಿ ಎಲ್ಲಾದರೂ ಒಂದು ಊಟಕ್ಕೆ ಹೊರಗೆಲ್ಲಾದರೂ ಹೋದರೆ ನಮ್ಮ ಬಾಸ್ಗೆ ಇಷ್ಟ ಆಗಿ ಎಲ್ಲಾದರೂ ಹೊರಗೆ ಹೋಗುವ ಅಂತ ಹೇಳಿದರೆ ನಾವು ಹೊರಗೆ ಹೋಗ್ತೇವೆ. ಹೊರಗೆ ಹೋದ ನಂತರ ಎಲ್ಲಾದರೂ ಒಂದು ಇಂಟ್ರೆಸ್ಟಿಂಗ್ ಏನೋ ನೋಡಿದರೆ ಅಥವಾ ಇಂಟ್ರೆಸ್ಟಿಂಗ್ ಏನಾದರೂ ಫುಡ್ ತಗೊಂಡ್ರೆ ತೋರಿಸ್ತೇನೆ ನಿಮಗೆ, ಆಯಿತಾ. ಓಕೆ, ಹಾಗಾದರೆ ನಾಳೆ ಸಿಗುವ. ನಾಳೆ ಇನ್ನೂ ಇಷ್ಟು ತೋರಿಸಿದ್ಕಿಂತ ಇನ್ನೂ ಒಳ್ಳೆ ಪ್ಲೇಸಸ್ಗೆ ಕರ್ಕೊಂಡು ತೋರಿಸ್ತೆ. ಟ್ರೆವಿ ಫೌಂಟೇನ್ ತೋರಿಸ್ಲಿಕ್ಕುಂಟು, ಸ್ಪ್ಯಾನಿಷ್ ಸ್ಟೆಪ್ಸ್ ತೋರಿಸ್ಲಿಕ್ಕುಂಟು, ಆಮೇಲೆ ಪ್ಯಾಂಥಿಯಾನ್ಸ್ ತೋರಿಸ್ಲಿಕ್ಕುಂಟು. ಹಾಗೆ ಇದು 3 ಮೇಜರ್ ಥಿಂಗ್ಸ್ ನಾನು ತೋರಿಸ್ಬೇಕಂತ ಇಮ್ಯಾಜಿನ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಸುಮಾರು ಪ್ಲೇಸಸ್ ಡಿಸೈಡ್ ಮಾಡಲಿಲ್ಲ, ಅದೆಲ್ಲ ಸ್ಪಾಂಟೇನಿಯಸ್ ಆಗಿ ಎಲ್ಲೇ ನಮಗೆ ತೋರ್ತದೆ ಅಂಥದ್ದನ್ನು ತೋರಿಸ್ತೆ ನಿಮಗೆ. ಅದೇ ಹೇಳುತ್ತಾ ಬಾಯ್, ಸಿ ಯು ಟುಮಾರೋ. ಇದೇ ಹೇಳಿದ್ದು ರಾತ್ರಿ ಲೈಟ್ ತೋರ್ತದೆ ಅಂತೇಳಿ. ನಾನು ಐಫೋನ್ ವಿಡಿಯೋ ಹಾಕ್ತಾ ಇಲ್ಲೇ.